ಎಲ್ಲರಿಗೂ ಹಿಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ ಗಿವ್ ಬಿಲೋ ಆರ್ ಟು ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1, ನ್ಯಾಯ ಸಿಲೋಲಿಸಮ್ ಇಸ್ ಓನ್ಲಿ ಇಂಡೆಕ್ಟಿವ್ ಅಂಡ್ ಮೆಟೀರಿಯಲ್ ಅಂತ ಇದೆ. ಸ್ಟೇಟ್ಮೆಂಟ್ 2, ದ ಅರಿಸ್ಟೋಟಲಿಯನ್ ಸಿಲೋಲಿಸಮ್ ಓನ್ಲಿ ಡಿಡಕ್ಟಿವ್ ಅಂಡ್ ಫಾರ್ಮಲ್. In the light of the above statements, choose the most appropriate answer from the options given below ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ನ್ಯಾಯ ಸಿಲೋಲಿಸಮ್ ಈಸ್ ಓನ್ಲಿ ಇಂಡೆಕ್ಟಿವ್ ಅಂಡ್ ಮೆಟೀರಿಯಲ್ ಅನ್ನೋದು ತಪ್ಪು ಅಂತ ಹೇಳ್ಬೋದಾಗಿದೆ. ಸ್ಟೇಟ್ಮೆಂಟ್ 2, ದ ಅರಿಸ್ಟೋಟಲಿಯನ್ ಸಿಲೋಲಿಸಮ್ ಈಸ್ ಓನ್ಲಿ ಡಿಡಕ್ಟಿವ್ ಅಂಡ್ ಫಾರ್ಮಲ್ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಹಾಗಾದ್ರೆ 4th ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕಾಂಟ್ರರಿ ಟು ಈಚ್ ಅದರ್ ಅಂತ ಕೊಟ್ಟಿದ್ದಾರೆ. ಆಲ್ ಮೂವೀಸ್ ಆರ್ ಥ್ರಿಲ್ಲರ್ಸ್ ಅಂತ ಇದೆ, ಸಮ್ ಮೂವೀಸ್ ಆರ್ ನಾಟ್ ಥ್ರಿಲ್ಲರ್ಸ್ ಅಂತ ಇದೆ, ನೋ ಮೂವೀಸ್ ಆರ್ ಥ್ರಿಲ್ಲರ್ಸ್ ಅಂತ ಇದೆ, ಸಮ್ ಮೂವೀಸ್ ಆರ್ ಥ್ರಿಲ್ಲರ್ಸ್ ಅಂತ ಇದೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಆಲ್ ಮೂವೀಸ್ ಆರ್ ಥ್ರಿಲ್ಲರ್ ಸರಿಯಾಗುತ್ತೆ, ನೋ ಮೂವೀಸ್ ಆರ್ ಥ್ರಿಲ್ಲರ್ ಸರಿಯಾಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗಾದರೆ ಫಸ್ಟ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ದ ಸ್ಟೇಟ್ಮೆಂಟ್. ಆಲ್ ಫಿಲಾಸಫರ್ಸ್ ಆರ್ ರಿಯಲಿಟ್ಸ್ ಅಂತ ಇದೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ನೋ ಫಿಲಾಸಫರ್ ಈಸ್ ನಾನ್ ರಿಯಲಿಟ್ಸ, ಇಲ್ಲ ನೋ ರಿಯಲಿಟ್ಸ್ ಆರ್ ನಾನ್ ಫಿಲಾಸಫರ್ಸ, ಇಲ್ಲ ನೋ ನಾನ್ ಫಿಲಾಸಫರ್ಸ್ ಆರ್ ನಾನ್ ರಿಯಲಿಟ್ಸ, ಇಲ್ಲ ನೋ ನಾನ್ ರಿಯಲಿಟ್ಸ್ ಆರ್ ನಾನ್ ಫಿಲಾಸಫರ್ಸ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ನೋ ಫಿಲಾಸಫರ್ಸ್ ಈಸ್ ನಾನ್ ರಿಯಲಿಟ್ಸ್ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ ಯಾವ ಹೇಳಿಕೆ ಸತ್ಯವಾಗಿದೆ ಅಂತ ಕೇಳ್ತಿದ್ದಾರೆ. ವ್ಯಾಲಿಡಿಟಿ ಕ್ಯಾನ್ ನೆವರ್ ಅಪ್ಲೈ ಟು ಎನಿ ಸಿಂಗಲ್ ಪ್ರಪೋಸಿಷನ್ ಬೈ ಇಟ್ ಸೆಲ್ಫ್ ಅಂತ ಇದೆ. ಹೇಳಿಕೆ ಬಿ ಅನ್ನು ನೋಡೋದಾದ್ರೆ ದ ಕಾನ್ಸೆಪ್ಟ್ ಆಫ್ ಟ್ರೂತ್ ಕ್ಯಾನ್ ಅಪ್ಲೈ ಸಿಂಗಲ್ ಪ್ರಪೋಸಿಷನ್ಸ್ ಅಂತ ಕೊಟ್ಟಿದ್ದಾರೆ. ಹೇಳಿಕೆ ಸಿ ಪ್ರಪೋಸಿಷನ್ಸ್ ಬೈ ದೆಮ್ ಸೆಲ್ಫ್ ಕ್ಯಾನ್ ಬಿ ವ್ಯಾಲಿಡ್ ಬಟ್ ನಾಟ್ ಇನ್ವ್ಯಾಲಿಡ್ ಅಂತ ಇದೆ. ಹೇಳಿಕೆ ಡಿ ಪ್ರಪೋಸಿಷನ್ ಕ್ಯಾನ್ ನಾಟ್ ಬಿ ವ್ಯಾಲಿಡ್ ಬೈ ಇಟ್ ಸೆಲ್ಫ್ ಥ್ರೋ ಇಟ್ ಕ್ಯಾನ್ ಬಿ ಇನ್ವ್ಯಾಲಿಡ್ ಆನ್ ಇಟ್ ಓನ್ ಅಂತ ಕೊಟ್ಟಿದ್ದಾರೆ. ವ್ಯಾಲಿಡಿಟಿ ಕ್ಯಾನ್ ನೆವರ್ ಅಪ್ಲೈ ಟು ಎನಿ ಸಿಂಗಲ್ ಪ್ರಪೋಸಿಷನ್ ಬೈ ಇಟ್ ಸೆಲ್ಫ್ ಸರಿಯಾದ ಹೇಳಿಕೆಯಾಗಿದೆ. ದ ಕಾನ್ಸೆಪ್ಟ್ ಆಫ್ ಟ್ರೂತ್ ಕ್ಯಾನ್ ಅಪ್ಲೈ ಟು ಸಿಂಗಲ್ ಪ್ರಪೋಸಿಷನ್ ಇದು ಕೂಡ ಸರಿಯಾದ ಹೇಳಿಕೆಯಾಗಿದೆ. ಹಾಗಾದ್ರೆ ಸೆಕೆಂಡ್ ಒನ್ನಲ್ಲಿರೋ ಎ ಮತ್ತೆ ಬಿ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಇದೆ. ನ್ಯಾಯ ಸಿಲೋಲಿಸಮ್ ಯಾಸ್ 3 ಪ್ರಪೋಸಿಷನ್ ಅಂತ ಇದೆ, ನ್ಯಾಯ ಸಿಲೋಲಿಸಮ್ ಯಾಸ್ 5 ಟರ್ಮ್ಸ್ ಅಂತ ಇದೆ, ನ್ಯಾಯ ಸಿಲೋಲಿಸಮ್ ಯಾಸ್ 5 ಪ್ರಪೋಸಿಷನ್ ಅಂತ ಇದೆ, ನ್ಯಾಯ ಸಿಲೋಲಿಸಮ್ ಯಾಸ್ 3 ಪ್ರಪೋಸಿಷನ್ಸ್ ಅಂಡ್ 3 ಟರ್ಮ್ಸ್ ಅಂತ ಇದೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ನ್ಯಾಯ ಸಿಲೋಲಿಸಮ್ ಯಾಸ್ 5 ಪ್ರಪೋಸಿಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ದ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಸ್ಟೇಟ್ಮೆಂಟ್ ಲಾಜಿಕಲ್ ಈಕ್ವಲೆಂಟ್ ಸ್ಟೇಟ್ಮೆಂಟ್ ಆಗಿದೆ? ನೋ ಫ್ಯಾಲೆನ್ಸ್ ಆರ್ ಆರ್ಸಸ್ ಅನ್ನೋದ, ಇಲ್ಲ ನೋ ಆರ್ಸಸ್ ಆರ್ ನಾನ್ ಫ್ಯಾಲೆನ್ಸ್ ಅನ್ನೋದ, ಇಲ್ಲ ಆಲ್ ನಾನ್ ಆರ್ಸಸ್ ಆರ್ ಫಾಲೆನ್ಸ್ ಅನ್ನೋದ, ಇಲ್ಲ ಆಲ್ ನಾನ್ ಫಾಲೆನ್ಸ್ ಆರ್ ಆರ್ಸಸ್ ಅನ್ನೋದ. ಯಾವುದಿಲ್ಲಿ ಸರಿಯಾದ ಲಾಜಿಕಲಿ ಈಕ್ವಲೆಂಟ್ ಆಗಿದೆ? ನೋ ಫಾಲೆನ್ಸ್ ಆರ್ ಆರ್ಸಸ್ ಇಲ್ಲಿ ಸರಿಯಾದ ಲಾಜಿಕಲ್ ಈಕ್ವಲೆಂಟ್ ಆಗಿದೆ ಅಂತ ಹೇಳ್ಬೋದಾಗಿದೆ.
ಮುಂದಿನ ಕ್ವಶನ್ ನೋಡೋದಾದರೆ ವಿಚ್ ಫ್ಯಾಲ್ಸಿ ಈಸ್ ಕಮಿಟೆಡ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಪೀಪಲ್ ವಿತ್ ಕೇಸಸ್ ಆಫ್ ಫ್ಲೂ ಶುಡ್ ಬಿ kept in quarantine because it has never been disproven as the best means of keeping the disease from spreading ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಅಪೀಲ್ ಟು ಇಗ್ನೋರೆನ್ಸ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆಸ್ ಪರ್ ಕ್ಲಾಸಿಕಲ್ ಇಂಡಿಯನ್ ಸ್ಕೂಲ್ ಆಫ್ ಲಾಜಿಕ್ ನ್ಯಾಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ ಯಾವುದು ನ್ಯಾಯದ ಬಗ್ಗೆ ಸರಿಯಾದ ಹೇಳಿಕೆ ಅಂತ ಕೇಳ್ತಿದ್ದಾರೆ. ನ್ಯಾಯ ಸಿಲೋಲಿಸಮ್ ಆಸ್ 3 ಪ್ರಪೋಸಿಷನ್ ಅಂತ ಇದೆ, ನ್ಯಾಯ ಸಿಲೋಲಿಸಮ್ ಆಸ್ 5 ಪ್ರಪೋಸಿಷನ್ ಅಂತ ಇದೆ, ನ್ಯಾಯ ಸಿಲೋಲಿಸಮ್ ಆಸ್ 3 ಟರ್ಮ್ಸ್ ಅಂತ ಇದೆ, ನ್ಯಾಯ ಸಿಲೋಲಿಸಮ್ ಆಸ್ 5 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ನ್ಯಾಯದ ಬಗ್ಗೆ ಯಾವುದು ಸರಿಯಾದ ಹೇಳಿಕೆ ಆಗಿದೆ? ನ್ಯಾಯ ಸಿಲೋಲಿಸಮ್ ಆಸ್ 5 ಪ್ರಪೋಸಿಷನ್, ನ್ಯಾಯ ಶಿಲೋಲಿಸಮ್ ಆಸ್ 3 ಟರ್ಮ್ಸ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಹಾಗಾದರೆ ಸೆಕೆಂಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್. ಮುಂದಿನ ಕ್ವಶನ್ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಟ್ರೂತ್ ಅಂಡ್ ಫಾಲ್ಸಿಹುಡ್ ಆರ್ attributed of individual proposition. Validity can never apply to single proposition by itself. In a valid argument of promises have to be true. A valid deductive argument cannot have all true promises and false conclusion. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಫಸ್ಟ್ ಒನ್ನಲ್ಲಿರೋ ಎ ಬಿ ಡಿ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ದ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನೋ ಕ್ಯಾಟ್ಸ್ ಆರ್ ನಾನ್ ಫಾಲನ್ ಅಂತ ಸ್ಟೇಟ್ಮೆಂಟ್ ಇದೆ. ಇದಕ್ಕೆ ಲಾಜಿಕಲಿ ಈಕ್ವಲೆಂಟ್ ಆದ ಸ್ಟೇಟ್ಮೆಂಟ್ ಯಾವುದು? ನೋ ಫಾಲನ್ಸ್ ಆರ್ ಕ್ಯಾಟ್ಸ್ ಅಂತನಾ, ಇಲ್ಲ ಆಲ್ ಕ್ಯಾಟ್ಸ್ ಆರ್ ಫಾಲನ್ ಅಂತನಾ, ಇಲ್ಲ ಆಲ್ ಕ್ಯಾಟ್ಸ್ ಆರ್ ಫಾಲನ್ ಅಂತನಾ, ಇಲ್ಲ ಆಲ್ ಫಾಲನ್ಸ್ ಆರ್ ಕ್ಯಾಟ್ಸ್ ಅಂತನಾ. ನೋ ಕ್ಯಾಟ್ಸ್ ಆರ್ ನಾನ್ ಫಾಲೋನ್ ಸ್ಟೇಟ್ಮೆಂಟ್ಗೆ ಲಾಜಿಕಲಿ ಈಕ್ವಲೆಂಟ್ ಸ್ಟೇಟ್ಮೆಂಟ್ ಆಲ್ ಕ್ಯಾಟ್ಸ್ ಆರ್ ಫಾಲೋನ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಿಚ್ ಫ್ಯಾಲ್ಸಿ ಈಸ್ ಕಮಿಟೆಡ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ತರುಣ್ ಕೆನಾಟ್ ಬಿ ಗಿಲ್ಟಿ ಆಫ್ ಮರ್ಡರ್ ಸಿನ್ಸ್ ದೇರ್ ಈಸ್ ನೋ ವೇ ತರುಣ್ ಕುಡ್ ಕಿಲ್ ಸಮ್ ಒನ್. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಥರ್ಡ್ ಒನ್ ಬೀಯಿಂಗ್ ದ ಕ್ವಶನ್ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಐ ಹ್ಯಾವ್ ಲಿಸನ್ ಟು ದ Parliament speech of President of the country XYZ once. From that, I must conclude that he is a lousy speaker. Which fallacy is committed in the above statement? ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಅಷ್ಟೇ ಜನರಲೈಸೇಷನ್ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ.